ಬೆಂಕಿ ಹಾಕುವಾಗ ಮುಖ್ಯಮಂತ್ರಿಗೆ ದಿಗ್ಭ್ರಮೆ ಆಗಲಿಲ್ಲ. ಎಸ್ಪಿ ಹತ್ರ ಕೇಳ್ತಿದ್ದೇನೆ, ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಳ್ಳರನ್ನ ಪೂಜೆ ಮಾಡ್ತೀರಾ? ನೀವು ಮಂಗಳಾರತಿ ಎತ್ತಿ ಪೂಜೆ ಮಾಡ್ತೀರಾ? ಎಸ್ಪಿ ಅವರೇ, ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಾವು ಏನ್ ಮಾಡ್ತೀವಿ? ಪೊಲೀಸರು ಬರ್ಲಿಕ್ಕೆ 5-6 ಗಂಟೆ ತಡ ಇದ್ರೆ ಏನ್ ಮಾಡ್ತೀವಿ? ಕಟ್ಟಿ ಹಾಕ್ಲೇಬೇಕು. ಕಳ್ಳರನ್ನ ಕಟ್ಟಿ ಹಾಕ್ಲೇಬೇಕು. ಮತ್ತೇನ್ ಮಾಡ್ಲಿಕ್ಕಾಗತ್ತೆ? ಏನು ಅವರಿಗೆ ಏಟ್ ಅಂದ್ರೆ ಮಚ್ಚಿನಲ್ಲಿ, ಖಡ್ಗದಲ್ಲಿ, ತಲವಾರ್ನಲ್ಲಿ ಹೊಡೆದದ್ದ? 2 ಕೆನ್ನೆಗೆ ಬಾರಿಸಿದ್ರು. ಯಾರಿಗೆ? ಕಳ್ಳಿ ಅಂತ ಆರೋಪಿಸಿದ ಒಂದು ವ್ಯಕ್ತಿಗೆ. ಆ ಮಹಿಳೆದ್ದು ಏನಾದ್ರೂ ಆಕ್ಷೇಪ ಉಂಟಾ? ಕೆಟ್ಟದಿಂದ ಹೊಡೆದು ಇಲ್ಲ. ನಾನು ನೀನು ಅವರ ವಿಡಿಯೋ ನೋಡಿದೆ. ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ಅವರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಅಂತ ಮಹಿಳೆ ಹೇಳಬೇಕಾದ್ರೆ ಈ ಪೊಲೀಸರಿಗೆ ಯಾಕೆ ಇಷ್ಟು ದಾಡಿ? ಏನಾಗಿದೆ ನಿಮಗೆ ಡ್ರಗ್ಸ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಎಸ್ಪಿಗೆ. ಇಲ್ಲಿ ನಡೆಯುವಂತ ಅನಾಚಾರಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಎಸ್ಪಿಗೆ. ಬಡವರನ್ನ ಜೈಲಿಗೆ ತಳ್ಳುವಂತ, ಮಹಿಳೆಯರನ್ನ ಜೈಲಿಗೆ ತಳ್ಳುವಂತ ಒಂದು ದಾರುಣ್ಯವನ್ನ ತೋರಿಸುವಂತ ಎಸ್ಪಿ ಹುಡುಗಿಗೆ ಖಂಡಿತವಾಗಿ ಬೇಡ. ಸರ್ಕಾರದವರು ಅವರನ್ನು ಟ್ರಾನ್ಸ್ಫರ್ ಮಾಡಬೇಕು. ಎಂತೆಂತ ಎಸ್ಪಿ ಅವರನ್ನ ನಾವು ನೋಡಿದ್ದೇವೆ. ಅನ್ನಮಾಲನಂತ ಎಸ್ಪಿ ಅನ್ನು ನೋಡಿದ್ದೇವೆ. ಇವನು ಯಾವ ಲೆಕ್ಕ? ಏನಂತ ತಿಳಿಸಿದ ನೀವು? 62 ಅಮಾಯಕ ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿದ್ದಾನೆ. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಹಾಡುವಂತ ಎಸ್ಪಿ ಇವನು. ಅವನು ಉಡುಪಿಗೆ ಬಂದಾಗ ಹೇಳಿದೆ, ನಾನು ಹೇಳಿದೆ ಅವನಿಗೆ, ನೋಡಪ್ಪ, ಅನ್ನಮಲೆ ಅಂತ ಎಸ್ಪಿ ಬಂದಾಗ, ನಮ್ಮಲ್ಲಿ ಕೋಲಗಳಾದಾಗ, ದೇವರ ಚಾಕ್ರಿ ಆದಾಗ ಒಂದು ಕೋಳಿ ಅಂಕ ಅಂತ ನಡೀತದೆ. ಯಶ್ಪಾಲ್ ಅವ್ರ ಮನೆ ವಿಧಾನಸಭೆ. ನಾನು ನಿಮ್ಮ ಹತ್ರ ಏನೂ ಬೇಡಿಕೆ ಇಡೋದಿಲ್ಲ. ಕಳ್ಳರನ್ನ ಹಿಡಿ, ಸುಳ್ಳ್ರನ್ನ ಹಿಡಿ, ಯಾರನ್ನು ಹಿಡಿ, ಆದ್ರೆ ಕೋಳಿ ಅಂಕಕ್ಕೆ ಒಂದು ಅವಕಾಶ ಕೊಡು. ಅನ್ನಮಲೆ ಕೂಡ ಕೊಟ್ಟಿದ್ದಾರೆ. ನಾನು ಹೇಳಿ ಕೇಳೋದಿಲ್ಲ ಈ ಮನುಷ್ಯತ್ವ ಇಲ್ಲದಂತ ಎಸ್ಪಿ ನಮಗೆ ಅಗತ್ಯವಿಲ್ಲ ಈ ಜಿಲ್ಲೆಗೆ. ನಿನ್ನ ರಾಜ್ಯ ಯಾವುದೇ ಆಗಲಿ, ರಾಜ್ಯಕ್ಕೆ ಹೋಗು, ಬೇರೆ ಕಡೆ ಹೋಗು. ಎಲ್ಲಿಯವರೆಗೆ ಸರ್ಕಾರ ಎಸ್ಪಿಯನ್ನ ಹಿಡ್ತಾರೆ ಅಲ್ಲಿಯವರೆಗೆ ಸರ್ಕಾರ ಈ ಜನರ, ಮೀನುಗಾರರ ವಿರೋಧಿಯಾಗಿರ್ತಾನೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಹಿಳೆಯರನ್ನ, ಮೀನುಗಾರ ಮಹಿಳೆಯರನ್ನ, ಪ್ರಾಮಾಣಿಕವಾಗಿ ದುಡ್ದು ತಿನ್ನುವಂತ ಮಹಿಳೆಯರನ್ನ ಜೈಲಿಗೆ ಹಾಕುವುದಂದ್ರೆ ಬಹಳ ಸುಲಭ ಅಂತ ಎಣಿಸ್ಕೊಂಡಿದ್ದೀರಾ ನೀವು? ಇದು ನಿಮ್ಮ ಪೌರುಷವ? ಇದು ನನ್ನ ಪ್ರಶ್ನೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೇನೆ. ನಾನು 2-3 ದಿವಸದಲ್ಲಿ ಮುಖ್ಯಮಂತ್ರಿಯನ್ನು ಭೇಟಿ ಆಗಲಿಕ್ಕಿದ್ದೇನೆ. ಈ ಮುಖ್ಯಮಂತ್ರಿ ಹೇಳಬೇಕಾಗಿದೆ, ಇಲ್ಲಿ ಬಂದರ್ನಲ್ಲಿ ಸಾವಿರಾರು ಜನ ದುಡಿತಾರಲ್ಲ, ಮಲ್ಪೆಯಲ್ಲಿ ಅದು ಮೊಗವೀರರಿರ್ಲಿ, ಬಿಲ್ಲವರಿರ್ಲಿ, ದಲಿತರಿರ್ಲಿ, ಬೇರೆ ಬೇರೆ ಜಾತಿ ಧರ್ಮದವರು ಇರ್ಲಿ,